ನಮಸ್ತೆ. ನಾವಿಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆಯಲ್ಲಿ ಈ ಒಂದು ಕೃಷಿ ಹೊಂಡವನ್ನು ಮಾಡಿದ್ದೀವಿ. ಇದರ ಒಂದು ಸಾಮರ್ಥ್ಯ ಬಂದುಬಿಟ್ಟು 14,69,000 ಲೀಟರ್ ಇದರ ಸಾಮರ್ಥ್ಯ. ಈ ಒಂದು ಕೃಷಿ ಹೊಂಡದಲ್ಲಿ ಅಲ್ಗುಂಡಿಗಿ ಪ್ಲಾಸ್ಟಿಕ್ಸ್ನವರು ನಮ್ಮ ಒಂದು ಕೃಷಿ ಹೊಂಡಕ್ಕೆ ಒಂದು ಪ್ಲಾಸ್ಟಿಕ್ HDPE ಪ್ಲಾಸ್ಟಿಕ್ ಲೈನಿಂಗನ್ನು ಮಾಡಿದ್ದಾರೆ. ಇದು ಸುಮಾರು ನಮಗೆ 9 ರಿಂದ 10 ವರ್ಷ ಬಾಳಿಕೆ ಬರುತ್ತೆ ಈ ಒಂದು ಪ್ಲಾಸ್ಟಿಕ್. ಇದಕ್ಕೆ ನಾವು ಶೇಡ್ ನೆಟ್ ಹಾಕಿದಾಗ ಆದರೆ ಇದು ಸುಮಾರು ನಮಗೆ ಇದನ್ನು ನಾವು ದೀರ್ಘಕಾಲವಾಗಿ ನಾವು ಸುಮಾರು ಒಂದು 18 ರಿಂದ 20 ವರ್ಷದವರೆಗೂ ಸಹ ನಾವು ಇದನ್ನು ಉತ್ತಮವಾಗಿ ನಾವು ಇಟ್ಕೊಂಡು ಹೋಗ್ಬೋದು, ನಾವು ಸರಿಯಾಗಿ ಕಾಪಾಡ್ಕೊಂಡು ಹೋದರೆ. ಇದು ತುಂಬ ಒಳ್ಳೆ ಗೇಜಿರ ಮೆಟೀರಿಯಲ್ಲು. ಇದು ನಮ್ಮ ಎಲ್ಲದಕ್ಕೂ ಸಹ ಎಲ್ಲ ರೈತ ಬಾಂಧವರಿಗೆ ಇದನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಂತಂದೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು ಪ್ರಥಮ ಬಾರಿಗೆ ನಾವು ಜಿಕೆವಿಕೆಯಲ್ಲಿ ಈ ಒಂದು ಅಲ್ಗುಂಡಿ ಪ್ಲಾಸ್ಟಿಕ್ಕನ್ನು ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಇದೇ ರೀತಿ ನಮಗೆ ಸುಮಾರು ನಮ್ಮ ಜಿಕೆವಿಕೆಯಲ್ಲಿ 8 ರಿಂದ 10 ಕೃಷಿ ಹೊಂಡಗಳಿದ್ದಾವೆ. ಇದನ್ನು ಮುಂದಿನ ದಿನಗಳಲ್ಲೂ ಸಹ ನಾವು ಈ ಒಂದು ಕೃಷಿ ಹೊಂಡಕ್ಕೆ ಈ ಒಂದು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡೋ ಒಂದು ನಮ್ಮದು ಯೋಜನೆ ಇದೆ. ಇದರಿಂದ ನಮಗೆ ಒಂದು ಅನುಕೂಲ ಬಂದು ನೀರನ್ನು ನಾವು ಶೇಖರಣೆ ಮಾಡ್ಕೊಬೋದು. ಈ ಶೇಖರಣೆ ಇಟ್ಟಂಥ ನೀರನ್ನು ನಾವು ಈ ಪಕ್ಕದ ಒಂದು ಬೀಜೋತ್ಪಾದನಾ ತಾಕುಗಳು ಮತ್ತು ಸಂಶೋಧನಾ ತಾಕುಗಳಿಗೆ ಉಪಯೋಗಿಸ್ಕೊಬೋದು. ಇದು ಅಲ್ಲದೆ ಮತ್ತು ಇದರಲ್ಲಿ ನಾವು ಅಜೋಲಾ ಕಲ್ಟಿವೇಷನ್ ಸಹ ಮಾಡ್ಬೋದು. ಮತ್ತು ಆಮೇಲೆ ಇದ್ರ ಜೊತೆ ಮೀನುಗಾರಿಕೆಯನ್ನು ಸಹ ನಾವು ಮಾಡೋದಕ್ಕೆ ಯೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ.